ಸ್ವಾಗತವನ್ನು ಗೈದ ಅಬ್ಬೆಕ್ಟು ಗೋಭಕ್ತರಿಗೆ ಧನ್ಯವಾದಗಳು. ನಮ್ಮ ನೆಲದಲ್ಲಿ ನಮ್ಮ ಜಗದಲ್ಲಿ ಉಳಿಯಬೇಕು ನಂದಿಯು, ನಮ್ಮ ಮಣ್ಣಲ್ಲಿ ಬದುಕಬೇಕು ಆಗಬಾರದು ಬಂಧಿಯು. ಗೋವ ಬಳಕೆಯ ಅಲ್ಲಿಂದ ನಮ್ಮ ಮುಂದಿನ ಪಯಣ ಭದ್ರಕಾಳಿ ದೇವಸ್ಥಾನ, ಶಿವಾಜಿನಗರ. ಅಲ್ಲಿಯ ದೇವರಾದ ಭದ್ರಕಾಳಿಗೆ ನಮಿಸುತ್ತಾ ನಂದಿಯ ಮಹತ್ವ ಮತ್ತು ನಂದಿ ಯಾಕೆ ಮನುಷ್ಯನ ಜೀವನಕ್ಕೆ ಮುಖ್ಯ ಎಂಬುದನ್ನು ಪೂಜ್ಯ ಭಕ್ತಿಭೂಷಣ್ ದಾಸ್ ನೆರೆದಿದ್ದವರಿಗೆ ತಿಳಿಸಿದರು. ಭದ್ರಕಾಳಿ ಕ್ಷೇತ್ರದ ಆಡಳಿತ ಮಂಡಳಿಗೂ ನಮ್ಮ ಧನ್ಯವಾದಗಳು. ಸೇರಿದೆ ನಿನ್ನ ತನುವಿದು ಆಲಯ, ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ, ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ನಂದಿ ನೆಲೆ ಶಿವಾಲಯ, ನಂದಿ ನೆಲೆ ಶಿವಾಲಯ. ಮುಂದಿನ ನಿಲ್ದಾಣ ಇನ್ನೊಂದು ಗೋಮಂದಿರ, ವೈಷ್ಣವಿ ಸುರಭಿ ಗೋಮಂದಿರ. ಅಲ್ಲಿಯ ಗೋಭಕ್ತರು ಕೂಡ ನಂದಿಯನ್ನು ಆಧಾರದಿಂದ ಬರಮಾಡಿಕೊಂಡರು. ಅಲ್ಲಿಯೂ ನಂದಿಯ ರಕ್ಷಣೆಯ ಬಗ್ಗೆ ಸಂಘಟನಾ ಕಾರ್ಯದರ್ಶಿಗಳಾದ ಅನಿಲ್ ಪಂಡಿತ್ ರವರು ಮಾಹಿತಿ ನೀಡಿದರು. ಇವರಿಗೂ ಕೂಡ ಅನಂತ ಹಾಗೆ ಸಾಗುತ್ತಾ ನಮ್ಮ ಮುಂದಿನ ಪಯಣ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟವನ್ನು ಉಚಿತವಾಗಿ ನೀಡುತ್ತಿರುವ ದೈವ ಸಮಾನವಾದ ಇಸ್ಕಾನ್ ಸಂಸ್ಥೆಯ ಅಕ್ಷಯ ಪಾತ್ರೆ ಸಂಸ್ಥೆಗೆ ಭೇಟಿ ನೀಡಿದ ತಕ್ಷಣ ಸಕಲ ಗೌರವದೊಂದಿಗೆ ನಮ್ಮ ರಥವನ್ನು ಸ್ವಾಗತಿಸಿದರು. ನಂತರ ಅಲ್ಲಿ ಒಂದು ಸಭೆಯನ್ನು ನಡೆಸಿದ ಅಕ್ಷಯ ಪಾತ್ರೆ ಆಡಳಿತ ಮಂಡಳಿ ಒಂದು ಸುಂದರವಾದ ಸಂದೇಶವನ್ನು ಶ್ರೀಗಳಾದ ಗುಣಕರಾನಂದ ಸ್ವಾಮೀಜಿಯವರು ನೀಡಿದರು. ಮನುಷ್ಯ ಜೀವನದಲ್ಲಿ ಗೋವಿನ ಪಾತ್ರ ಬಹುಮುಖ್ಯ ಎಂದು ಸೇರಿದ್ದವರಿಗೆ ತಿಳಿಸಿದರು. ಮತ್ತು ರಸದಲ್ಲಿದ್ದ ಕಾರ್ಯಕರ್ತರಿಗೆ ಮಧ್ಯಾಹ್ನದ ಒಂದು ಮಿಷ್ಟಾನ್ನ ಭೋಜನವನ್ನು ನೀಡಿದರು. ಅದು ನಮ್ಮ ಭಾಗ್ಯವೇ ಸರಿ. ರಥದ ಕಾರ್ಯಕರ್ತರನ್ನು ಪ್ರೀತಿಯಿಂದ ಉಣಬಡಿಸಿದ ನಿಮಗೆ ಅನಂತ ತುಂಬ ಹೃದಯದಿಂದ ಎಲ್ಲ ನಂದಿ ರಥಯಾತ್ರೆಯ ವ್ಯವಸ್ಥಾಪಕರಿಂದ ನಮನಗಳು. ಸೇರಿದೆ ನಿನ್ನ ತನುವಿದು ಆಲಯ, ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ನಂದಿ ಎನ್ನುವ ಗೋವ ಸ್ಮರಿಸುತ್ತ ಯಾತ್ರೆಗೈದರು ಭಕ್ತರು. ನಂದಿ ಯಾತ್ರೆಯು ಸಾಗೋ ವೈಭವ ನೋಡ ಬನ್ನಿರಿ ಎಲ್ಲರೂ. ದೇವ ನೋಡುತ್ತ ಧ್ಯಾನ ಮಾಡುತ್ತ ಶಿವನ ನೋಡುವ ಕಂಗಳು. ನಂದಿ ಮಂಟಪ ಏರಿ ಕುಳಿತಿಹ ಶಿವನ. ಅಲ್ಲಿಂದ ನಮ್ಮ ಮುಂದಿನ ಪಯಣ ಕಲ್ಪನೆ ರಿಕ್ಷಾ ನಿಲ್ದಾಣ. ಅಲ್ಲಿ ರಥದ ಕಾರ್ಯಕರ್ತರಾದ ಧನುಷ್ ಇವರು ಗವ್ಯ ಉತ್ಪನ್ನಗಳ ಬಗ್ಗೆ ಅಲ್ಲಿ ನೆರೆದಿದ್ದ ಗೋಭಕ್ತರಿಗೆ ತಿಳಿಸಿದರು ಮತ್ತು ನಂದಿಯು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಎಂಬುದನ್ನು ಅಲ್ಲಿ ಸೇರಿದ್ದವರಿಗೆ ಮನದಟ್ಟು ಮಾಡಿದರು. ಕಲ್ಪನೆ ರಿಕ್ಷಾ ನಿಲ್ದಾಣದ ಸರ್ವ ರಿಕ್ಷಾ ಚಾಲಕರಿಗೂ ನಮ್ಮ ನಮನಗಳು. ಅಲ್ಲಿಂದ ನಾವು ಸೀದಾ ಬಂದದ್ದು ಬಡಕಬೈಲ್ ಗ್ರಾಮಕ್ಕೆ. ಅಲ್ಲಿಯೂ ನೆರೆದಿದ್ದ ಗೋಭಕ್ತರಿಗೆ ನಂದಿ ಗವ್ಯ ಉತ್ಪನ್ನ ಮತ್ತು ಗೋರಕ್ಷಣೆಯ ಬಗ್ಗೆ ಮಾಹಿತಿಯನ್ನು ನೀಡಿದೆವು. ಸಮಸ್ತ ಬಡಕಬೈಲ್ ಗ್ರಾಮಸ್ಥರಿಗೆ ಧನ್ಯವಾದಗಳು. ಮುಂದಿನ ಪಯಣ ಕಾತುರದಿಂದ ಕಾತು ಕುಳಿತಿದ್ದ ಕ್ಷೇತ್ರ ತಾಯಿ ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರ. ನೆನೆದಿದ್ದಕ್ಕಿಂತ 2 ಪಟ್ಟು ಭರ್ಜರಿಯಾಗಿ ಅದ್ಧೂರಿಯಾಗಿ ಸ್ವಾಗತ. ಮುಂದಿನ ಪಯಣ ಕಾತುರದಿಂದ ಕಾತು ಕುಳಿತಿದ್ದ ಕ್ಷೇತ್ರ ತಾಯಿ ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರ. ನೆನೆದಿದ್ದಕ್ಕಿಂತ 2 ಪಟ್ಟು ಭರ್ಜರಿಯಾಗಿ ಅದ್ಧೂರಿಯಾಗಿ ಸ್ವಾಗತ ನೀಡಿದ ಪೊಳಲಿ ಕ್ಷೇತ್ರದ ಗೋಭಕ್ತ ಬಾಂಧವರು ಕುಣಿತ ಭಜನೆ, ಡೋಳು, ಚೆಂಡೆಗಳು, ಶಂಖನಾದಗಳು ನಂದಿ ರಥಯಾತ್ರೆಯ ಮೆರುಗನ್ನು ಹೆಚ್ಚಿಸಿದವು. ಪುಂಚಮೆ ರಿಕ್ಷಾ ನಿಲ್ದಾಣದಿಂದ ತಾಯಿ ರಾಜರಾಜೇಶ್ವರಿ ಕ್ಷೇತ್ರದವರೆಗೆ ಮೆರವಣಿಗೆಯಲ್ಲಿ ಸಾಗಿದ ನಮ್ಮ ರಥ ನೋಡುಗರ ಕಣ್ಣಿಗೆ ಮುದವನ್ನು ನೀಡಿತ್ತು.
ಪೊಳಲಿ ತಾಯಿಯ ಮುಂದೆ ರಥವು ನಿಂತಿತು. 100 ಮಂದಿ ಬಂದು ಸೇರಿದರು. ನೆರೆದಿದ್ದ ಎಲ್ಲರೂ ನಂದಿ ಪೂಜೆಯನ್ನು ನೆರವೇರಿಸಿ ನಂದಿ ಯಾತ್ರೆಯ ಮೆರುಗನ್ನು ಹೆಚ್ಚಿಸಿದರು. ವಿಷ್ಣು ಸಹಸ್ರನಾಮ ಪಾರಾಯಣವು ನಡೆಯಿತು. ಗೋಮಯ ದೀಪವು ಬೆಳಗಿತು. ರಾತ್ರಿ 9 ಗಂಟೆಗೆ ಇಂದಿನ ರಥಯಾತ್ರೆಯ ತನ್ನ ಯಾತ್ರೆಯನ್ನು ತಾಯಿಯ ಕ್ಷೇತ್ರದಲ್ಲಿ ಕೊನೆಗೊಳಿಸಿ ರಾಮಕೃಷ್ಣ ತಪೋವನದಲ್ಲಿ ನಂದಿಯನ್ನು ರಥದಿಂದ ಕೆಳಗಿಳಿಸಿ ವಿಶ್ರಾಂತಿಗಾಗಿ ಅಲ್ಲಿ ಕಟ್ಟಿದೆವು. ಮತ್ತು ರಥದ ಎಲ್ಲಾ ಕಾರ್ಯಕರ್ತರು ರಾಮಕೃಷ್ಣ ತಪೋವನ ಪೊಳಲಿ ಇಲ್ಲಿ ತಂಗಲು ವ್ಯವಸ್ಥೆ ಮಾಡಿದ ತಮಗೆ ಅನಂತ ಧನ್ಯವಾದಗಳು. ಮುಂದಿನ ನಮ್ಮ ಪಯಣ ನಾಳೆ ಮೂಡಬಿದಿರೆಗೆ. ಮೂಡಬಿದಿರೆಯ ಗೋಭಕ್ತರಿಂದ ಸಂಪೂರ್ಣ ಸಹಕಾರ ಬಯಸುವ ನಂದಿ ರಥಯಾತ್ರೆಯ ಸಂಪೂರ್ಣ ಮಂಡಳಿ ಮತ್ತು ನಂದಿ ರಥದ ಕಾರ್ಯಕರ್ತರು ಜೈ ಗೋಮಾತಾ, ಜೈ ನಂದಿ, ಜೈ ಶ್ರೀರಾಮ್. ಪೂಜಿಪರು ಪ್ರೀತಿಯು ದೇವದೇವಿ ಪುರಾಣದಲ್ಲೂ ಪೂಜ್ಯನೀಯವು ನಂದಿಯೇ. ಮಾತೃಸ್ಥಾನದ ಮನದ ಒಡಲಲ್ಲಿ ನೆಲೆಯ ನಿಂತ ಭದ್ರೆಯೇ, ನೆಲೆಯ ನಿಂತ ಭದ್ರೆಯೇ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ನಮ್ಮ ನೆಲದಲ್ಲಿ ನಮ್ಮ ಜಗದಲ್ಲಿ ಉಳಿಯಬೇಕು ನಂದಿಯು. ನಮ್ಮ ಬಣ್ಣಲ್ಲಿ ಬದುಕಬೇಕು, ಆಗಬಾರದು ಬಂಧಿಯು. ಗೋವ ಬಳಕೆಯ ಗೌಯ ವಸ್ತುವ ತಿಳಿಯಬೇಕು ಮಾನವ. ಬಂದು ಸೇರಲಿ ಗ್ರಾಮ ಗ್ರಾಮದಿ ನಂದಿ ಯಾತ್ರೆಗೆ ಸ್ವಾಗತ, ನಂದಿ ಯಾತ್ರೆಗೆ ಸ್ವಾಗತ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ನಂದಿ ನೆಲೆ ಶಿವಾಲಯ, ನಂದಿ ನೆಲೆ ಶಿವಾಲಯ.